ಬೆಂಗಳೂರು ಬುಲ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ಈ ಒಂದು ಎರಡು ಟೀಮು 2025ರಲ್ಲಿ ಮುಖಾಮುಖಿ ಆದರೆ ಈ ಒಂದು ಮುಖಾಮುಖಿ ಜ್ವಾಲಾಮುಖಿ ಆಗುತ್ತಾ ಇಲ್ಲ ಆ ಒಂದು ಜ್ವಾಲಾಮುಖಿ ನೀರಾಗಿ ಹರ್ಕೊಂಡು ಹೋಗ್ಬಿಡುತ್ತಾ ಅಂತ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಕಂಪ್ಯಾರಿಸನ್ ಫುಲ್ ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ಲಾಸ್ಟ್ ವಿಡಿಯೋ ಆಲ್ರೆಡಿ ನಾನು ಪಟ್ನಾ ಪೈರೇಟ್ಸ್ ಬೆಂಗಳೂರು ಬುಲ್ಸು ವಿಡಿಯೋ ಮಾಡಿದ್ದೀನಿ ಕಂಪ್ಯಾರಿಸನ್ ಹೋಗಿ ನೋಡ್ಕೊ ಬನ್ನಿ. ಅದರಲ್ಲಿ ನಿಮಗೆ ರೂಲ್ಸು ರೆಗ್ಯುಲೇಷನ್ ಎಲ್ಲ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಅವಾಗ ಈ ವಿಡಿಯೋ ನಿಮಗೆ ಫುಲ್ ಅರ್ಥ ಆಗುತ್ತೆ. ಇನ್ನು ಸಿಂಪಲ್ ಗೈಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಗೊತ್ತಾ, ಈ ಒಂದು ಕಂಪ್ಯಾರಿಸನ್ ಅಲ್ಲಿ ಲಾಸ್ಟ್ ಸೀಸನ್ ಪರ್ಫಾರ್ಮೆನ್ಸು ಮತ್ತೆ ಅವರು ಯಾವ ಥರ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದಾರೆ PK ಅದು ಮ್ಯಾಟರ್ ಆಗುತ್ತೆ. ಮತ್ತು ಕಾರ್ನರು ರೈಟ್ ಆ್ಯಂಡ್ ಲೆಫ್ಟು ಇನ್ನು ಮತ್ತು ಕವರು ಆ್ಯಂಡ್ ಇನ್ನೊಂದು ಯಾವುದಿದೆ ಸೆಂಟರು. ಓಕೆನಾ, ಈ 4 ಪ್ಲೇಸಲ್ಲಿ ಯಾರು ಜಾಸ್ತಿ ಪರ್ಫಾರ್ಮ್ ಮಾಡಿದ್ದಾರೆ ಯಾವ ಥರ ಇಟ್ಕೊಂಡಿದ್ದಾರೆ ಅವ್ರದ್ದು ಪೊಸಿಷನ್ ಅಂತ ಮ್ಯಾಟರ್ ಆಗುತ್ತೆ. ಈ ಒಂದು ಕಂಪ್ಯಾರಿಸನ್ ವಿನ್ ಆಗಬೇಕಂದ್ರೆ ಇದರಲ್ಲಿ 4 ಪಾಯಿಂಟ್ ಇದೆ. 4 ಪಾಯಿಂಟಲ್ಲಿ ಯಾರು ಜಾಸ್ತಿ ಪಾಯಿಂಟ್ನ ತಗೋತಾರೆ ಅವರು ಈ ಒಂದು ಕಂಪ್ಯಾರಿಸನಲ್ಲಿ 10 crore ವಿನ್ ಆಗ್ತಾರೆ. ಲಾಸ್ಟು ಫಸ್ಟ್ ವೀಡಿಯೋದಲ್ಲಿ 7 crore ವಿನ್ ಆಗಿದ್ರು, ಈ ಸಲ 10 crore ಅಂದ್ಕೊಳ್ಳಿ. ಓಕೆ, ಹಾಗಿದ್ರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋದ. ಹಾಗಿದ್ರೆ ಎರಡು ಟೀಮ್ದು ಫಸ್ಟ್ ನಾವು ಪ್ಲೇಯಿಂಗ್ 7 ಬಗ್ಗೆ ಮಾತಾಡ್ಬಿಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ಗಾಯ್ಸ್, ಇದರಲ್ಲಿ ಗುಜರಾತ್ ಜೈಂಟ್ಸ್ ಅವ್ರದ್ದು ಪ್ಲೇಯಿಂಗ್ 7 ಹಿಮಾಂಶು ಜಗ್ಲಾನ್ ಆ್ಯಂಡ್ ಮೊಹಮ್ಮದ್ ರಿಜಾ ಸದ್ಲು, ಮತ್ತು 3ನೇ ಪ್ಲೇಯರು ಪ್ರತೀಕ್ ದಯ್ಯಾ, ಹಿಮಾಂಶು ಸಿಂಗ್ ಆ್ಯಂಡ್ ನಿತಿನ್ ಪವರ್, ಶುಭಮ್ ಕುಮಾರ್ ಆ್ಯಂಡ್ ಅಜಿತ್ ಕುಮಾರ್. ಇದು ಸ್ಟಾರ್ಟಿಂಗ್ 7 ಗುಜರಾತ್ ಜೈಂಟ್ಸ್ ಅವ್ರದ್ದು. ನಮ್ಮ ಬೆಂಗಳೂರು ಬುಲ್ಸು ತಲೆ ಕೆಡಿಸ್ಕೊಬಿಡಿ, ಆಲ್ರೆಡಿ ನಿಮಗೆ ಫುಲ್ಲು ಮಜನ್ ಮೆಮೊರಿಗೆ ಹೋಗ್ಬಿಟ್ಟಿದೆ. ಯೋಗೇಶ್ ದಯ್ಯಾ, ಅಂಕುಶ್ ರಾತಿ ಆ್ಯಂಡ್ ಆಕಾಶ್ ಶಿಂಡೆ, ಪಂಕಜ್ ಠಾಕೂರ್ ಆ್ಯಂಡ್ ಸಂಜಯ್ ಧೀರಜ್ ನನ್ ಆ್ಯಂಡ್ ಆಶೀಶ್ ಮಲಿಕ್. ಇದು ನಮ್ಮದು ಪ್ರಾಬಬಲ್ 7 ಅಂತಲೇ ಹೇಳ್ಬೋದು ಎರಡು ಟೀಮ್ದು. ಇವಾಗ ನಿಮಗೆ ಸ್ಟಾರ್ಟಿಂಗ್ 7 ಬಗ್ಗೆ ಗೊತ್ತಾಯಿತು. ಹಾಗಿದ್ರೆ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡೋದ. ಈ ಒಂದು ಸೀಸನ್ನು ರೈಟ್ ಮತ್ತು ಲೆಫ್ಟ್ ಕಾರ್ನರಲ್ಲಿ ಗುಜರಾತ್ ಜೈಂಟ್ಸ್ಗೆ ಆಡೋದು ಹಿಮಾಂಶು ಜಗ್ಲಾನ್ ಆ್ಯಂಡ್ ಮೊಹಮ್ಮದ್ ರಿಜಾ ಸದ್ದು. ಇಬ್ಬರು ಕೂಡ ಒಳ್ಳೆ ಪ್ಲೇಯರ್ಸು. ಹಿಮಾಂಶು ಜಗ್ಲಾನ್ ಅವರು ಲಾಸ್ಟ್ ಸೀಸನ್ನು 18 ಮ್ಯಾಚಸ್ನ ಆಡಿ 44 ಪಾಯಿಂಟ್ನ ತಗೊಂಡಿದ್ದಾರೆ. ಮತ್ತು ಸದ್ಲು ಅವರು 24 ಮ್ಯಾಚಸ್ನ ಆಡಿ 139 ಪಾಯಿಂಟ್ನ ತಗೊಂಡಿದ್ದಾರೆ. ಗುರು, ಇವರಂತೂ 3 ಸೀಸನ್ನಿಂದ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ಎಲ್ಲ ಟೀಮ್ ಕೂಡ ಚಾಂಪಿಯನ್ಸ್ ಕೂಡ ಮಾಡಿದ್ದಾರೆ. ಈ ಸಲ ಗುಜರಾತ್ ಜೈಂಟ್ಸ್ಗೆ ಬಂದಿದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಇಬ್ಬರು ಕೂಡ ಒಳ್ಳೆ ಪ್ಲೇಯರ್ಸು ಮತ್ತು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ಟಿರೋರು. PK ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ಗೆ ಯೋಗೇಶ್ ದಯ್ಯಾ ಆ್ಯಂಡ್ ಅಂಕುಶ್ ರಾತಿ ಆಡ್ತಾರೆ. ಯೋಗೇಶ್ ದಯ್ಯಾ ಲಾಸ್ಟ್ ಸೀಸನ್ 22 ಮ್ಯಾಚಸ್ ಆಡಿ 72 ಪಾಯಿಂಟ್ನ ತಗೊಂಡಿದ್ದಾರೆ. ಅಂಕುಶ್ ರಾತಿ 23 ಮ್ಯಾಚ್ಗೆ 68 ಪಾಯಿಂಟ್ನ ತಗೊಂಡಿದ್ದಾರೆ. ಸೊ ಇಬ್ಬರು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಯೋಗೇಶ್ ದಯ್ಯಾ ಲಾಸ್ಟ್ ಸೀಸನ್ನು ದಬಾಂಗ್ ಡೆಲ್ಲಿಗೆ ಆಡಿ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಮತ್ತು ಅಂಕುಶ್ ರಾತಿನೂ ಕೂಡ 2-3 ಸೀಸನ್ನಿಂದ ಪಿಂಕ್ ಪ್ಯಾಂಥರ್ಸ್ಗೆ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪೊಸಿಷನಲ್ಲಿ ನನ್ನ ಪ್ರಕಾರ ಎರಡು ಟೀಮ್ಗೂ ಒಂದೊಂದು ಪಾಯಿಂಟ್ ಹೋಗುತ್ತೆ. ಬಿಕಾಸ್ ಇಬ್ಬರು ಕೂಡ ಪೊಸಿಷನಲ್ಲಿ ಸಕ್ಕತ್ತಾಗಿ ಕಾಂಪಿಟೇಷನ್ ಸಕ್ಕತ್ತಾಗಿದೆ. ಸೊ ಬ್ಯಾಲೆನ್ಸ್ ಆಗಿದೆ. ಅದಕ್ಕೋಸ್ಕರ ಗುಜರಾತ್ ಜೈಂಟ್ಸ್ಗೆ ಒಂದು, ಬೆಂಗಳೂರು ಬುಲ್ಸ್ಗೆ ಒಂದೊಂದು ಪಾಯಿಂಟು ಆಗಿದೆ. ಎರಡನೇ ಪೊಸಿಷನ್ನು ರೈಟ್ ಮತ್ತು ಲೆಫ್ಟು ಇನ್ನಲ್ಲಿ ಗುಜರಾತ್ ಜೈಂಟ್ಸ್ಗೆ ಪ್ರತೀಕ್ ದಯ್ಯಾ ಮತ್ತು ಹಿಮಾಂಶು ಸಿಂಗ್ ಆಡ್ತಾರೆ. ಇಬ್ಬರು ಕೂಡ ಸಕ್ಕತ್ತಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಗುರು ಲಾಸ್ಟ್ ಸೀಸನ್ನು. ಸೊ ಪ್ರತೀಕ್ ದಯ್ಯಾ ಅವರು 15 ಮ್ಯಾಚ್ಗೆ 74 ಪಾಯಿಂಟ್ನ ತಗೊಂಡಿದ್ದಾರೆ. ಹಿಮಾಂಶು ಸಿಂಗ್ ಅವರು 19 ಮ್ಯಾಚ್ಗೆ 59 ಪಾಯಿಂಟ್ನ ತಗೊಂಡಿದ್ದಾರೆ. ಇಬ್ಬರು ಕೂಡ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು. PK ಮತ್ತು ಸಕ್ಕತ್ತಾಗಿ ಆಡ್ತಾರೆ. ಗುಡ್ ಪ್ಲೇಯರ್ಸ್, ಎವ್ರಿ ಸೀಸನ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ಗೆ ಆಕಾಶ್ ಇಂಡೆ ಆ್ಯಂಡ್ ಪಂಕಜ್ ಠಾಕೂರ್ ಆಡ್ತಾರೆ. ನಿಮಗೆ ಗೊತ್ತು ಲಾಸ್ಟ್ ಸೀಸನ್ನು ಆಕಾಶ್ ಇಂಡೆ ಯಾವ ಟೀಮಲ್ಲಿ ಇದ್ರು ಅಂತ. ಪುಣೆ ಪಲ್ಟನ್ಸಲ್ಲಿ ತುಂಬ ಸೀಸನ್ ಆಡಿದ್ರು. ಅಲ್ಲಿ BC ರಮೇಶ್ ಕೂಡ ಇದ್ದರು. BC ರಮೇಶ್ ಅವರು ಆಕಾಶ್ ಇಂಡೆ ಏನೋ ಟ್ಯಾಲೆಂಟ್ನ ನೋಡಿರ್ತಾರೆ. ಅದಕ್ಕೋಸ್ಕರ ಈ ಒಂದು ಸೀಸನ್ ಆಕಾಶ್ ಇಂಡೆ ಎತ್ಕೊ ಬಂದಿರೋದು ನಮ್ಮ ಬೆಂಗಳೂರು ಬುಲ್ಸ್ಗೆ, ಮತ್ತು ಇವರು ಕ್ಯಾಪ್ಟನ್ ಆಗ್ತಾರೆ ಅಂತ ರೂಮರ್ಸ್ ಕೂಡ ಇದೆ. ಪಂಕಜ್ ಠಾಕೂರ್ ಲಾಸ್ಟ್ ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಆಡಿದ್ರು, ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಆಕಾಶ್ ಇಂಡೆ 19 ಮ್ಯಾಚಸ್ನ ಆಡಿ 93 ಪಾಯಿಂಟ್ನ ತಗೊಂಡಿದ್ದಾರೆ. ಪಂಕಜ್ ಠಾಕೂರ್ ಕೂಡ 13 ಮ್ಯಾಚ್ನ ಆಡಿ 25 ಪಾಯಿಂಟ್ನ ತಗೊಂಡಿದ್ದಾರೆ. ಸೊ ಈ ಒಂದು ಕಂಪ್ಯಾರಿಸನ್ ನನ್ನ ಪ್ರಕಾರ ಗುಜರಾತ್ ಜೈಂಟ್ಸ್ಗೆ 1 ಪಾಯಿಂಟ್ ಹೋಗುತ್ತೆ. ಬಿಕಾಸ್ ಇಬ್ಬರು ಪ್ಲೇಯರ್ಸು ಕೂಡ ಗುಜರಾತ್ ಜೈಂಟ್ಸ್ ಅವರು ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮೋಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಇಟ್ಕೊಂಡಿದ್ದಾರೆ. ಮತ್ತು 3ನೇ ಪೊಸಿಷನ್ನು ರೈಟ್ ಆ್ಯಂಡ್ ಲೆಫ್ಟ್ ಕವರಲ್ಲಿ ಗುಜರಾತ್ ಜೈಂಟ್ಸ್ಗೆ ನಿತಿನ್ ಪವರ್ ಆ್ಯಂಡ್ ಶುಭಮ್ ಕುಮಾರ್ ಆಡ್ತಾರೆ. ಇಬ್ಬರು ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡಿಲ್ಲ. ನಿತಿನ್ ಪವರ್ ಅವರು 10 ಮ್ಯಾಚಲ್ಲಿ 14 ಪಾಯಿಂಟ್ನ ತಗೊಂಡಿದ್ದಾರೆ. ಶುಭಮ್ ಕುಮಾರ್ ಅವರು 3 ಮ್ಯಾಚಲ್ಲಿ 5 ಪಾಯಿಂಟ್ ತಗೊಂಡಿರೋದು. ಬಟ್ ನಿತಿನ್ ಪವರ್ ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು. ಆಲ್ಮೋಸ್ಟ್ ಒಂದು 4-5 ಸೀಸನ್ನಿಂದ ಆಡ್ತಾ ಇದ್ದಾರೆ PKLನ. ಮತ್ತು ಶುಭಮ್ ಕೂಡ ಈ ಒಂದು ಲಾಸ್ಟ್ ಸೀಸನ್ ಅಷ್ಟೇ ಡೆಬ್ಯೂ ಮಾಡಿರೋದು, UP ಯೋಧಾಸ್ಗೆ ಅನಿಸುತ್ತೆ. ಸೊ ಈ ಒಂದು ಸೀಸನ್ನು ಗುಜರಾತ್ ಜೈಂಟ್ಸ್ ಅವರು ಪಿಕ್ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ಗೆ ಸಂಜಯ್ ದುಲ್ ಆ್ಯಂಡ್ ಧೀರಜ್ ನೈನು ಮಗ ಇಬ್ಬರು ಕೂಡ ಸಖತ್ ಡಿಫೆಂಡರ್ಗಳು. ಸೊ ಈ ಒಂದು ಸೀಸನ್ನು ಇವ್ರ ಕಡೆಯಿಂದ ಸಖತ್ ಎಕ್ಸ್ಪೆಕ್ಟೇಷನ್ನ ಇಟ್ಕೋಬೋದು. ಯಾಕಂತ ಹೇಳಿದ್ರೆ ಸಂಜಯ್ ದುಲ್ ಅವರು ಲಾಸ್ಟ್ ಸೀಸನ್ನು ಹರಿಯಾಣ ಸಿಲ್ಲರ್ಸ್ಗೆ ಆಡಿದ್ರು ಕಣ, ಆ ಟೀಮು ಚಾಂಪಿಯನ್ಸ್ ಆಯಿತು. ಬಟ್ ಇವರು ಡೆಬ್ಯೂ ಸೀಸನಲ್ಲೇ 24 ಮ್ಯಾಚಸ್ನ ಆಡಿ 57
ಟ್ಯಾಕಲ್ ಪಾಯಿಂಟ್ನ ತಗೊಂಡಿದ್ದಾರೆ. ಬಟ್ ಧೀರಜ್ ನೈನ್ ಬಗ್ಗೆ ಸ್ವಲ್ಪ ತಲೆ ಕೆಡ್ಸ್ಕೋಬೇಕು. ಬಿಕಾಸ್ ಈ ಒಂದು ನಮ್ಮ ಬೆಂಗಳೂರು ಬುಲ್ಸ್ಗೆ 40 ಲಕ್ಷಕ್ಕೆ ನಾವು ಬಿಡ್ ಆದರು. ಸೊ ಈ ಒಂದು ಅಮೌಂಟ್ ಕೊಟ್ಟಿರೋದಕ್ಕೆ ಡಿಸರ್ವ್ ಇದಾರ ಇಲ್ವ ಅಂತ ಅವರೇ ಪ್ರೂವ್ ಮಾಡಬೇಕು ಈ ಒಂದು ಸೀಸನು. ಬಟ್ ಇವರು ಪಂಜಾಬ್ಗೆ ಆಡಿರೋದ್ರಿಂದ ಡೊಮೆಸ್ಟಿಕಲ್ಲಿ ಎಲ್ಲ ಕಡೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಪೊಸಿಷನ್ ಹೇಳಿ ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ಗೆ 1 ಪಾಯಿಂಟ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಗುಜರಾತ್ ಜೈಂಟ್ಸ್ ಇಬ್ಬರು ಪ್ಲೇಯರ್ಸು ಕೂಡ ಕಳೆದ 2-3 ಸೀಸನಿಂದ ಪರ್ಫಾರ್ಮೆನ್ಸ್ನ ಮಾಡ್ತಿಲ್ಲ. ನಮ್ಮ ಬೆಂಗಳೂರು ಬುಲ್ಸಲ್ಲಿ ಸಂಜಯ್ ದುಲ್ ಮತ್ತು ಧೀರಜ್ ನೈನ್ ಕೂಡ ಪರ್ಫಾರ್ಮ್ ಮಾಡಿದರೆ, ಇವರು ಡೊಮೆಸ್ಟಿಕಲ್ಲಿ ಪರ್ಫಾರ್ಮ್ ಮಾಡಿದರೆ. ನನ್ನ ಪ್ರಕಾರ ಧೀರಜ್ ನೈನ್ ಈ ಒಂದು ಸೀಸನ್ ಸ್ಟಾರ್ಟಿಂಗ್ ಸೆವೆಲ್ ಬಂದು ಸಖತ್ ಡಾಮಿನೇಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಬೆಂಗಳೂರು ಬುಲ್ಸ್ಗೆ ಈ ಒಂದು ಪಾಯಿಂಟ್ನ ಕೊಡ್ತಾ ಇದ್ದೀನಿ. ಹಾಗಿದ್ರೆ ಲಾಸ್ಟ್ ಪೊಸಿಷನ್ನು ಸೆಂಟರ್ ರೈಡರ್ಸು ಯಾರು ಆಡ್ತಾರೆ? ಗುಜರಾತ್ ಜೈಂಟ್ಸ್ಗೆ ಅಜಿತ್ ಕುಮಾರ್ ಆಡ್ತಾರೆ. 11 ಮ್ಯಾಚಸ್ನ ಆಡಿದ್ದಾರೆ. ಲಾಸ್ಟ್ ಸೀಸನ್ 38 ಪಾಯಿಂಟ್ನ ತಗೊಂಡಿದ್ದಾರೆ. ಸಖತ್ ಎಕ್ಸ್ಪೀರಿಯನ್ಸ್ ಕೂಡ ಇಟ್ಕೊಂಡಿದ್ದಾರೆ. PK ಅಲ್ಲಿ ನಮ್ಮ ಕರ್ನಾಟಕ ಪ್ಲೇಯರ್ ಇವರು. ಸೊ ಬೆಂಗಳೂರು ಬುಲ್ಸ್ಗೆ ಬಂದಿರೋ ಚೆನ್ನಾಗಿರ್ತಾ ಇತ್ತು, ಬಿಡಿ ಏನೂ ಮಾಡೋಕ್ಕಾಗಲ್ಲ. ಮತ್ತು ನಮ್ಮ ಬೆಂಗಳೂರು ಬುಲ್ಸ್ಗೆ ಆಶೀಶ್ ಮಲ್ಲಿಕ್ ಮಗ ಇವರು ಡೊಮೆಸ್ಟಿಕಲ್ಲಿ ಈ ಒಂದು ಸೀಸನ್ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಬೆಂಗಳೂರು ಬುಲ್ಸು BC ರಮೇಶ್ ಅವರು NYPಯಲ್ಲಿ ತಗೊಂಡಿರೋದು ನ್ಯೂ ಯಂಗ್ ಪ್ಲೇಯರ್ ಅಂತ ಓಕೆನಾ ಆಕ್ಷನ್ಗೂ ಮುಂಚೆನೇ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಚೆನ್ನಾಗಿ ಆಡ್ತಾರೆ ಅಂತ ಒಂದು ಎಲ್ಲ ಕಡೆ ರೂಮರ್ಸ್ ಇದೆ, ನೋಡೋದ ಏನು ಮಾಡ್ತಾರೆ ಅಂತ. ಸೊ ಈ ಒಂದು ಪೊಸಿಷನ್ ನನ್ನ ಪ್ರಕಾರ ಅಜಿತ್ ಕುಮಾರ್ ಅವ್ರಿಗೆ 1 ಪಾಯಿಂಟ್ ಹೋಗ್ತಾ ಇದೆ. ಅದೇ ಗುಜರಾತ್ ಜೈಂಟ್ಸ್ಗೆ ಬಿಕಾಸ್ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಲಾಸ್ಟ್ ಸೀಸನ್ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತು ಆಶೀಶ್ ಮಲ್ಲಿಕ್ಕು ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಸೀಸನ್ನು ಬೆಂಗಳೂರು ಬುಲ್ಸ್ಗೆ ಆಡ್ತಾ ಇರೋದು. PK ಎಲ್ಲ ಫಸ್ಟ್ ಟೈಮ್ ಆಡ್ತಾ ಇರೋದು. ಸೊ ಇನ್ನು ಡೆಬ್ಯೂ ಕೂಡ ಮಾಡಿಲ್ಲ, ನೋಡೋದ ಏನು ಮಾಡ್ತಾರೆ ಅಂತ. ಇದು ಮಗ 2 ಟೀಮ್ದು ಕಂಪ್ಯಾರಿಸನ್ನು. ಸೊ ನಿಮ್ಮ ಪ್ರಕಾರ ಯಾವ ಪೊಸಿಷನಲ್ಲಿ ಯಾವ ಪ್ಲೇಯರ್ಗೆ ನಾನು ಪಾಯಿಂಟ್ನ ಕೊಡಬೇಕಾಗಿತ್ತು, ಏನಾದ್ರು ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಎಲ್ಲನೂ ಕೂಡ ಅನಲೈಸ್ ಮಾಡಿ ಈ ಒಂದು ಡೀಟೇಲ್ಸ್ನ ನಿಮಗೆ ಫುಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಕಂಪ್ಯಾರಿಸನಲ್ಲಿ ಯಾರು ವಿನ್ ಆದರು ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ 2 ಪಾಯಿಂಟ್ನ ತಗೊಂಡಿದ್ದಾರೆ, ಗುಜರಾತ್ ಜೈಂಟ್ಸ್ 3 ಪಾಯಿಂಟ್ನ ತಗೊಂಡಿದ್ದಾರೆ. ಸೊ ಗುಜರಾತ್ ಜೈಂಟ್ಸ್ ಅವರು ಈ ಒಂದು ಕಂಪ್ಯಾರಿಸನಲ್ಲಿ ವಿನ್ ಆಗಿದ್ದಾರೆ ಅಷ್ಟೇ ಮಗ. ಬಟ್ ಬೆಂಗಳೂರು ಬುಲ್ಸು ಎಲ್ಲ ಕಡೆ ಏನೂ ಕಡಿಮೆ ಇಲ್ಲ. ಬಿಕಾಸ್ ಈ ಒಂದು ಸೀಸನು ಬೆಂಗಳೂರು ಬುಲ್ಸಲ್ಲಿ ಯಂಗ್ ಪ್ಲೇಯರ್ಸ್ನ ತಗೊಂಡಿರೋದ್ರಿಂದ ಈ ಒಂದು ಪಚಿತಿ ಆಗಿದೆ ಅಂತಲೇ ಹೇಳ್ಬೋದು. ಅಲ್ಲಿ ಗುಜರಾತ್ ಜೈಂಟ್ಸಲ್ಲಿ ಯಾವ ಥರ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ನ ತಗೊಂಡಿದ್ದಾರೆ. ಬಟ್ ಲಾಸ್ಟ್ ಸೀಸನ್ ಸ್ವಲ್ಪ ಅವರು ಡೀಸೆಂಟಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಈ ಒಂದು ಸೀಸನ್ ಬೆಂಗಳೂರು ಬುಲ್ಸ್ ಯಂಗ್ ಪ್ಲೇಯರ್ನ ತಗೊಂಡಿರೋದ್ರಿಂದ ಅವರು ಲಾಸ್ಟು ಸೀಸನ್ನು ಏನು ಪರ್ಫಾರ್ಮೆನ್ಸು ಇಲ್ಲ, ಮತ್ತು ಎಲ್ಲರೂ ಕೂಡ ಯಂಗ್ ಡೊಮೆಸ್ಟಿಕನ್ನು ಆಡ್ಕೊಂಡು ಬರ್ತಾ ಇದ್ದಾರೆ. ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ ಈ ಒಂದು ಸೀಸನ್ನು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. BC ರಮೇಶ್ ಕೂಡ ಅದೇ ಹೇಳ್ಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಈ ಒಂದು ವಿಡಿಯೋ ನೋಡಿ ನಿಮ್ಗೇನು ಅನಿಸ್ತು ಆನೆಸ್ಟಾಗಿ ರಿಪ್ಲೈ ಬೇಕು. ಯಾರು ಕೂಡ ಕಾಮೆಂಟೇ ಮಾಡ್ತಿಲ್ಲ. ಲಾಸ್ಟು ವೀಡಿಯೋದಲ್ಲೇ ನಾನು ಹೇಳಿದೆ ಗೈಸ್, ನಿಮಗೇನಾದರೂ ಯಾವ ಟೀಮು ನೆಕ್ಸ್ಟ್ ಕಂಪ್ಯಾರಿಸನ್ ಬೇಕು ಅಂತ ವಿಡಿಯೋ ಮಾಡಿ ಅಂತ ಕಾಮೆಂಟ್ ಮಾಡಿ ಅಂತ ಹೇಳಿದೆ. ಸೊ ಯಾರು ಕೂಡ ಕಾಮೆಂಟೇ ಮಾಡ್ತಿಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅದೇನಾಗಿದೆಯೋ 1-2 ಸಾವಿರ ಜನ ನೋಡ್ತೀರಾ, ಬಟ್ ಯಾರು ಕೂಡ ಸಬ್ಸ್ಕ್ರೈಬೇ ಮಾಡ್ತಿಲ್ಲ ಆ ಚಾನಲ್ಗೆ. ನನಗಂತೂ ಸೀರಿಯಸ್ಲಿ ಹರ್ಟ್ ಆಗ್ತಿದೆ ಇವರು. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಏನು ಕಳ್ಕೊಳ್ಳಲ್ಲ. ವೀಡಿಯೋಗೆ ಲೈಕ್ ಕೊಡೋದ್ರಿಂದ ಮತ್ತು ಚಾನಲ್ಗೆ ಒಡೆದು ಕೆಚ್ಚಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಕೂಡ ಕಳ್ಕೊಳ್ಳಲ್ಲ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ ಅಲ್ಲಿ ಲೈವ್ ಆಗಿ ಗೈಸ್. ಮತ್ತು ನಾನು ನಿಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋ ಏನು ಬೇಕು ಅಂತ ಕಾಮೆಂಟ್ ಮಾಡಿ. ಯಾರು ಕೂಡ ಕಾಮೆಂಟ್ ಮಾಡಿಲ್ಲ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ನನಗೆ ಯಾವ ಟೀಮ್ ಬೇಕೋ ಅದನ್ನೇ ಕಂಪ್ಯಾರಿಸನ್ ಮಾಡಿದ್ದೀನಿ. ಹಾಗಿದ್ರೆ ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಎಲ್ಲರೂ ಮಾಡಿ ಗುರು ಸಬ್ಸ್ಕ್ರೈಬು. ನೋಡ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒಡೆದು ಕೆಚ್ಚಿ ಅದನ್ನು ಧ್ವಂಸ ಮಾಡಿ ಅಂತಲೇ ಹೇಳ್ತೀನಿ. ಧ್ವಂಸ ಅಂತ ಯಾರೂ ಮಾಡ್ತಿಲ್ಲ, ಸೊ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಸಿ ಬಾಯ್ಸ್.